ನಮ್ಮ ಮೆಟ್ರೋ ಬೆಂಗಳೂರು ನಮ್ಮ ಮೆಟ್ರೋದಾಗ ಒಂದು ರೌಂಡು ತಿರುಗಾಡ್ಕೊಂಡು ಬರೋಣ ಬನ್ನಿ. ಇದು ನೋಡಿ ನಮ್ಮ ಮೆಟ್ರೋ. ಐ ಲವ್ ಇಂಡಿಯಾ. ನಮ್ಮ ಮೆಟ್ರೋ ಜಸ್ಟ್ ಈಗ ನಮ್ಮ ಮೆಟ್ರೋಗೆ ಬಂದು ಹೋಗೋಣ. ಮೆಟ್ರೋ ಪ್ರಯಾಣ ಶುರು. ಬಂತು. ಇವಾಗ ನೋಡೋಣ ಮೆಟ್ರೋ ಟ್ರೈನ್ ವ್ಯವಸ್ಥೆ ಹೇಗಿದೆ ಏನು. ನಾವು ಅಡ್ಡಾಡಿ ನೋಡ್ಲಿಕ್ಕಂದ್ರೆ ಯಾರು ವ್ಯವಸ್ಥೆ ನೋಡ್ಕೊತಾರೆ ರೀ. ಒಳಗಡೆ ಒಳಗಡೆ ಬಂದು ಏನು ವ್ಯವಸ್ಥೆ ಇದೆ, ಯಾವ ಥರ ವ್ಯವಸ್ಥೆ ಇದೆ, ಸರಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ವಾ ಎಲ್ಲ ಸರಿಯಾಗಿ ನೋಡ್ಬೇಕಲ್ಲ. ನಾವು ನೋಡ್ಲಿಕ್ಕಂದ್ರೆ ಯಾರು ನೋಡ್ತಾರೆ, ಮಾಡ್ಬೇಕಲ್ಲ ವ್ಯವಸ್ಥೆಗಳನ್ನು. ಎಲ್ಲರೂ ಓಡಾಡೋರಾದರೆ ಹಂಗೆ ನಾವು ಓಡಾಡಿ ಸ್ವಲ್ಪ ನೋಡ್ಕೊಂಡು ವ್ಯವಸ್ಥೆಗಳು ಹೇಗಿದೆ ಅಂತ ನೋಡಬೇಕು. ಅದಕ್ಕೆ ಓಡಾಡ್ತಾ ಇದ್ದೀನಿ. ನಿಮಗೆ ಯೂಸ್ ಆಗಿಲ್ಲ ಅಂತೇಳಿ ಓಡಾಡ್ತಾ ಇದ್ದೀನಿ ನೋಡಿ. ಸರಿಯಾದ ವ್ಯವಸ್ಥೆ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಬಂದೀನಿ. ನಮ್ಮ ಮೆಟ್ರೋದಲ್ಲಿ ಹೇಗಿದೆ ವ್ಯವಸ್ಥೆ. ನೋಡಿ ಇವಾಗ ಆಫೀಸ್ಗೆ ಹೋಗ್ತಾರೆ, ಹಂಗೆ ಕುರಿ ಥರ ತುಂಬ್ತಾರೆ. ಇವಾಗ ಕುರಿ ಥರ ತುಂಬೋದು ಜನ ಕುಂದ್ರಕ್ಕೂ ಜಾಗ ಸಾಲಲ್ಲ ಅಂದರೆ ಹಂಗೆ ತುಂಬಿದೆ. ಫುಲ್ಲು ರಶ್ ಆಗಿಬಿಡುತ್ತೆ. ಕುಂದ್ರೆ ಎಷ್ಟು ರಶ್ ಇದೆ ನೋಡಿ. ಇವಾಗ ಜನಗಳು ಫುಲ್ ತುಳ್ಕೊಂತ ಇದ್ದಾರೆ. ಇದು ಬೆಂಗಳೂರು ಜೀವನ. ಮುಂಜಾನೆದ್ದು ಹೋಗ್ಬೇಕು ಬೆಂಗಳೂರಿಗೆ. ಈ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಆ ಟ್ರಾಫಿಕ್, ಇಲ್ಲಿ ಈ ಟ್ರಾಫಿಕ್, ವಿಮೆನ್ ಟ್ರಾಫಿಕ್ ಫುಲ್ಲು ಹೋಗೋ ಜಾಗ ಇಲ್ಲ. ಅದು ತುಂಬೋದಂಗೆ ಸರಿ. ಒಳ ಸರಿ ಇದು ಬೆಂಗಳೂರು ಜೀವನ. ಇದು ನೋಡೋಕೆ ಬಂದೀವಿ. ಅಲ್ಲಿಂದ ಇಲ್ಲಿಗೆ ನಾವು ಕೆಲಸ ಇಲ್ಲದ ಭವಿಷ್ಯ ಇಲ್ಲದ ನೋಡೋಕೆ ಬಂದೀವಿ. ಸರಿ ರೀ, ಬಾಗಿಲ ಮುಚ್ಚುತ್ತಾ ಏನೋ ಕೈ ಏನೋ ಮಾಡ್ಕೊಂಡಿರ ಯಪ್ಪ. ಸರಿ ನೋಡ್ರಿ, ಮುಗೀತು ನೋಡ್ರಿ. ಇಷ್ಟ ನೋಡ್ರಿ ಮೆಟ್ರೋ ಸಂಚಾರ ಇಲ್ಲಿಗೆ ಮುಗೀತು. ಹೋಗಿ ಸ್ವಲ್ಪ ಏನಾದರೂ ತುಂಬ ಅಡ್ಡಾಡಿದ್ದೀನಿ ಆ ಕಡೆ ಈ ಕಡೆ. ಸ್ವಲ್ಪ ಒಟ್ಟಿಗೆ ಏನಾದರೂ ತಗೋಣ. ಇದು ಮೆಟ್ರೋ ಸಂಚಾರ ಮುಗೀತು. ಮತ್ತು ನೆಕ್ಸ್ಟ್ ಎಲ್ಲಿಗೆ ನೋಡೋಣ. ಮೆಜೆಸ್ಟಿಕ್ ಬಂದೀನಿ ಇವಾಗ. ಇಲ್ಲಿ ಸ್ವಲ್ಪ ನೋಡೋಣ ಏನಾದರೂ ಮೆಜೆಸ್ಟಿಕಲ್ಲಿ ಮಾರ್ಕೆಟ್ಸ್ ನೋಡೋಣ.